ಲಿಂಬೆಗೆ ಬೆಂಬಲ ಬೆಲೆ ನೀಡುವಂತೆ ವಿಜಯಪುರದಲ್ಲಿ ಬೆಳೆಗಾರರು ಆಗ್ರಹಿಸಿದ್ದಾರೆ. 80% ಲಿಂಬೆ ವಿಜಯಪುರ ಜಿಲ್ಲೆಯಲ್ಲಿಯೇ ಬೆಳೆಯಲಾಗುತ್ತೆ. ಇಲ್ಲಿಂದ ದೇಶದ ಮೂಲೆ ಮೂಲೆಗೂ ಹೊರ ದೇಶಗಳಿಗೂ ಕೂಡ ರಫ್ತಾಗುತ್ತೆ. ಆದರೆ ಇಲ್ಲಿನ ರೈತರಿಗೆ ಮಾತ್ರ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಬೆಳೆಗಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂದಿಗೆ ನಾಳೆ ಸಿಎಂ ಆಗಮಿಸ್ತಾ ಇದ್ದು ಕಾರ್ಯಕ್ರಮದ ವೇದಿಕೆಯಲ್ಲಿ ಲಿಂಬೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ವಿಮಾನ ಹತ್ತೋದಕ್ಕೆ ಹೋಗ್ತಾ ಇದ್ದ ಪ್ರಯಾಣಿಕ ಆರೋಗ್ಯ ಸಮಸ್ಯೆಯಿಂದ ಕುಸಿದು ಬಿದ್ದಿದ್ದಾನೆ. ತಕ್ಷಣ ಏರ್ಪೋರ್ಟ್ನಲ್ಲೇ ಪ್ರಥಮ ಚಿಕಿತ್ಸೆ ನೀಡಿದ ಸಿಬ್ಬಂದಿ ಹೆಚ್ಚಿನ ಚಿಕಿತ್ಸೆಗೆ ದೇವನಹಳ್ಳಿಯಿಂದ ಬೆಂಗಳೂರಿಗೆ ಆಂಬ್ಯುಲೆನ್ಸ್ ಮೂಲಕ ರವಾನೆ ಮಾಡಿದ್ದಾರೆ. ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಮೇಲೆ ಅಪಘಾತ ನಡೆದ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಗೊರಗುಂಟೆ ಪಾಳ್ಯದಿಂದ ನೆಲಮಂಗಲ ಬರುವ ರಸ್ತೆಯಲ್ಲಿ ಕ್ಯಾಂಟರ್ ವಾಹನ ಕಾರ್ ನಡುವೆ ಅಪಘಾತ ನಡೆದಿದೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಸ್ಥಳಕ್ಕೆ ಬಂದ ಪೀಣ್ಯ ಸಂಚಾರಿ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು. ರಾಯಚೂರು ಮಹಾನಗರ ಪಾಲಿಕೆ ತೆರಿಗೆ ವಸೂಲಿಗೆ ಒಳ್ಳೆ ಪ್ಲಾನ್ ಮಾಡಿದೆ. ನೋಟಿಸ್ ನೀಡಿದ್ರೂ ತೆರಿಗೆ ಪಾವತಿಸಲು ಕಳ್ಳಾಟ ಮಾಡ್ತಾ ಇದ್ದವರಿಗೆ ಆ ಕಡೆ ಮುಂದೆ ಕಸದ ಟ್ರ್ಯಾಕ್ಟರ್ ನಿಲ್ಲಿಸಿ ಪಾಲಿಕೆ ಸಿಬ್ಬಂದಿ ಶಾಕ್ ಕೊಟ್ಟಿದ್ದಾರೆ. ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ನ ಕೆಲ ವ್ಯಾಪಾರಿಗಳು ಕಳೆದ 4-5 ತಿಂಗಳಿನಿಂದ ತೆರಿಗೆ ಕಟ್ಟಿರಲಿಲ್ಲ. ತೆರಿಗೆ ಕೇಳಿ ಸುಸ್ತಾಗಿದ್ದಂತ ಮಹಾನಗರ ಪಾಲಿಕೆ ಸಿಬ್ಬಂದಿ ತೆರಿಗೆ ಕಟ್ಟಿ ಇಲ್ಲ ಅಂಗಡಿ ಮುಂದೆ ಕಸ ಸುರಿಯುತ್ತೇವೆ ಎಂದಿದ್ದಾರೆ. ಇದರಿಂದ ಬೆದರಿದ ವ್ಯಾಪಾರಿಗಳು ತೆರಿಗೆ ಪಾವತಿಸಲು ಮುಂದಾಗಿದ್ದಾರೆ. ಕೊಪ್ಪಳದ ತಾವರಗೆರೆ ಪೊಲೀಸ್ ಠಾಣೆಯಲ್ಲಿ ರಾಜಿ ಸಂಧಾನದ ಮೂಲಕ ಕರ್ನಾಟಕ ಆಂಧ್ರ ಲವ್ ಸ್ಟೋರಿ ಸಕ್ಸಸ್ ಆಗಿದೆ. ಕುಷ್ಟಗಿ ತಾಲೂಕಿನ ಪುರ ಗ್ರಾಮದ ವೆಂಕಟೇಶ್ ಹಾಗೂ ಆಂಧ್ರದ ತಿರುಪತಿಮ್ಮ ಪ್ರೀತಿ ಮಾಡಿದ್ರು. ಯುವತಿಯ ಕುಟುಂಬಸ್ಥರನ್ನ ಬಿಟ್ಟು ಯುವತಿ ಯುವಕನ ಜೊತೆ ಓಡಿ ಹೋಗಿದ್ದು. ಬಳಿಕ ಯುವತಿ ಮನೆಯವರು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಪ್ರೇಮಿಗಳು ಎಸ್ಪಿ ಕಚೇರಿ ಮೆಟ್ಟಿಲೇರಿದ್ರು. ಇದೀಗ ಪೊಲೀಸರು ಇಬ್ಬರು ಪೋಷಕರನ್ನ ಕರೆಸಿ ರಾಜಿ ಮಾಡಿಸಿದ್ದು ಯುವತಿಯನ್ನ ಯುವಕನ ಜೊತೆ ಬಿಟ್ಟು ಕಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.